ಯಾರಿಗಾದ್ರೂ ಲೋನ್ ಅಥವಾ ಕೈ ಸಾಲ ಕೊಡೋಕ್ಕಿಂತ ಮುಂಚೆ ನಾವು ವಹಿಸಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಿಮಗೆ ಗೊತ್ತಿಲ್ತಿರೋರಿಗೆ ಅಥವಾ ಮೂರನೇ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಹಣವನ್ನು ಕೊಡಬೇಡಿ. ಯಾಕೆಂತಂದ್ರೆ ಅವರಿಂದ ಆಮೇಲೆ ಮರುಪಾವತಿ ಮಾಡಿಸ್ಕೊಳ್ಳೋದು ಅಥವಾ ಸಾಲನ ವಸೂಲಿ ಮಾಡೋದು ತುಂಬಾ ಕಷ್ಟಕರವಾದ ಕೆಲಸ. ಎರಡನೇದು, ನಿಮ್ಮ ಹತ್ತಿರದ ಸಂಬಂಧದವರೇ ಆಗಿರ್ಬೋದು ಅಥವಾ ನಿಮ್ಮ ಆಪ್ತ ಮಿತ್ರರೇ ಆಗಿರ್ಬೋದು, ಆದ್ರೂ ಅವರಿಂದ ಲೋನ್ ಅಗ್ರಿಮೆಂಟ್ ಆಗಿರ್ಬೋದು, ಪ್ರಾಮಿಸರಿ ನೋಟ್ ಆಗಿರ್ಬೋದು, ಸೈನ್ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ. ಇದರಿಂದ ನೀವು ಎಷ್ಟು ಲೋನ್ ಅಮೌಂಟ್ ಕೊಟ್ಟಿದ್ದೀರಾ, ಯಾವಾಗ ಅವ್ರು ಮರುಪಾವತಿ ಮಾಡ್ತಾರೆ ಅನ್ನೋದೆಲ್ಲ ಕ್ಲಿಯರ್ ಆಗುತ್ತೆ. ಮೂರನೇದು, ಯಾವುದೇ ಲೋನ್ ಟ್ರಾನ್ಸಾಕ್ಷನ್ ಅಥವಾ ಯಾವುದೇ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಒಂದಿಬ್ಬರು ಜನನ ಸಾಕ್ಷಿಗಳನ್ನಾಗಿ ಇಟ್ಕೊಂಡಿರಿ. ಅವರು ನಂಬಿಕಸ್ಥ ಸಾಕ್ಷಿಗಳಾಗಿರ್ಬೇಕು. ನಿಮಗೆ ಬೇಕು ಅಂದಾಗ ಅವರು ನಿಮ್ಮ ಪರವಾಗಿ ಸಾಕ್ಷಿಯನ್ನ ಹೇಳೋವಂಥವ್ರು ಆಗಿರಬೇಕು. ನಾಲ್ಕನೇದು, ನೀವು ಯಾರಿಗೆ ಹಣವನ್ನು ಕೊಟ್ಟಿದ್ದೀರೋ ಅವರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳಿ. ಅವ್ರ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಅವರ ವಾಸಸ್ಥಳ ಆಗಿರ್ಬೋದು, ಅಥವಾ ಅವರ ಸಾಮಾಜಿಕ ಜಾಲತಾಣಗಳ ವಿಷಯಗಳ ಬಗ್ಗೆ ಆಗಿರ್ಬೋದು, ಅಥವಾ ಅವ್ರ ಮನೆಯವ್ರ ಬಗ್ಗೆ, ಆಪ್ತ ಮಿತ್ರರ ಬಗ್ಗೆ, ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಒಂದು ವೇಳೆ ಅವ್ರು ಏನಾದರೂ ಸಾಲ ಮರುಪಾವತಿ ಮಾಡಿದ್ರೆ ತಲೆ ಮಾಡಿಸ್ಕೊಂಡು ಹೋದ್ರು ಅಂತಂದ್ರೆ ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ಕೋರ್ಟ್ಗಾಗಿರ್ಬೋದು ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರನ್ನ ಟ್ರ್ಯಾಕ್ ಡೌನ್ ಅಥವಾ ಅವ್ರನ್ನ ಹುಡುಕೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ.